ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ದಿವ್ಯ ಲಕ್ಕಿ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ದಿವ್ಯಾ. ಸೊ ಇವತ್ತು ನಾನು ಈವ್ನಿಂಗಿಂದ ನನ್ನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಗ್ಗೆಯಿಂದ ತುಂಬಾನೇ ಕೆಲಸ ಇತ್ತು. ಶಿವರಾತ್ರಿ ಹಬ್ಬ ಹತ್ರ ಬಂದಿದ್ರಿಂದ ಮನೆಯೆಲ್ಲ ನೀಟ್ ಮಾಡ್ಕೊಂಡ್ಬಿಡೋಣ, ಕ್ಲೀನ್ ಮಾಡ್ಕೊಂಡ್ಬಿಡೋಣ ಅಂತ ಹೇಳಿ ಮಾಡ್ಕೊತಾ ಇದ್ದೀನಿ. ಇನ್ನು ಕಿಚನ್ನ ಕ್ಲೀನ್ ಮಾಡ್ಕೊಳ್ಬೇಕು, ಅದೊಂದು ಪೆಂಡಿಂಗ್ ಇದೆ, ನಾಳೆ ಮುಗಿಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ನಮ್ಮ ಮೋಹನ್ ಅವ್ರಿಗೆ ರಜೆ ಇದ್ದಿದ್ದರಿಂದ ಅವರು ಮಕ್ಕಳನ್ನ ನೋಡಿಕೊಂಡ್ರು. ನಾನು ಮಿಕ್ಕಿದ ಕೆಲಸ ಎಲ್ಲ ಮಾಡಿಕೊಂಡೆ. ಇನ್ನು ಮಾರ್ನಿಂಗ್ ಟಿಫನ್ ಬಂದು ಪುಳಿಯೋಗರೆ ಮಾಡ್ಕೊಂಡಿದ್ದೆ. ಸೊ ಮಧ್ಯಾಹ್ನ ಊಟಕ್ಕೆ ಮುದ್ದೆ, ತರಕಾರಿ ಸಾಂಬಾರು, ರೈಸು ಇಷ್ಟನ್ನು ಮಾಡಿದ್ದೆ. ಇನ್ನು ರಾತ್ರಿ ಊಟಕ್ಕೆ ಏನು ಅಷ್ಟು ತಲೆ ಕೆಡಿಸ್ಕೊಳ್ಳೋ ಅಗತ್ಯ ಇಲ್ಲ, ಮಧ್ಯಾಹ್ನ ಮಾಡಿರೋದೇ ಆಗುತ್ತೆ. ಸೊ ಇನ್ನು ಈಗ ಲಕ್ಷ್ಯಗೆ ಸ್ವಲ್ಪ ಪ್ರಾಜೆಕ್ಟ್ ಮಾಡಿ ಕೊಡಬೇಕು, ಅದೊಂದು ಪೆಂಡಿಂಗ್ ಇಟ್ಕೊಂಡಿದ್ದೀನಿ. ಆ ಪ್ರಾಜೆಕ್ಟ್ನ ಮುಗಿಸ್ಕೊಡ್ಬೇಕು. ತಲೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ, ಸಿಕ್ಕಾಪಟ್ಟೆ ತಲೆ ನೋವ್ತಿತ್ತು. ಸೊ ಹಾಗಾಗಿ ಹರಳೆಣ್ಣೆ, ಕೊಬ್ಬರಿ ಎಣ್ಣೆ ಎರಡೂ ಮಿಕ್ಸ್ ಮಾಡಿ ಹಾಕ್ಕೊಂಡಿದ್ದೀನಿ. ನೆತ್ತಿಗೆ ಹರಳೆಣ್ಣೆ, ಹೇರ್ಸ್ಗೆಲ್ಲ ಕೊಬ್ಬರಿ ಎಣ್ಣೆನ ಹಾಕ್ಕೊಂಡಿದ್ದೀನಿ. ಇನ್ನವರೆಲ್ಲ ಮಲಗಿದ್ದಾರೆ, ಎದ್ದಿಲ್ಲ. ಸೊ ಹಾಗಾಗಿ ನಾನು ನಿಮ್ಮ ಜೊತೆ ಅಷ್ಟರಲ್ಲೇ ಮಾತಾಡ್ಕೊಂಡು ಬಿಡೋಣ, ವೆಲ್ಕಮ್ ಮಾಡೋಣ ಅಂತ ಮೇಲ್ ಬಂದಿದ್ದೀನಿ. ಕೆಳಗಡೆ ಅವ್ರಿಗೆ ವೆಲ್ಕಮ್ ಮಾಡಿದ್ರೆ ಅವ್ರು ಎದ್ಬಿಡ್ತಾರೆ. ಸೊ ಅವ್ರಿಗೆ ಡಿಸ್ಟರ್ಬ್ ಆಗೋದು ಬೇಡ ನಮ್ಮಿಂದ ಅಂತ ಹೇಳಿ ನಿಮ್ಮನ್ನೆಲ್ಲ ಮೇಲ್ಗಡೆ ಕರ್ಕೊಬಂದಿದ್ದೀನಿ. ಸೊ ವೆಲ್ಕಮ್ ಮಾಡಿದ್ದಾಯಿತು, ಏನೇನೆಲ್ಲ ಆಯಿತು ಅಂತ ಹೇಳಿದ್ದು ಆಯಿತು. ಸೊ ಇವಾಗ ಬನ್ನಿ, ಅವ್ರು ಎದ್ದೇಳೋ ಅಷ್ಟರಲ್ಲಿ ಕ್ಯಾಪ್ಸಿಕಮ್ ಬಜ್ಜಿ ಮಾಡಿ ಒಂದು ಸ್ಟ್ರಾಂಗ್ ಆಗಿರೋ ಟೀ ಮಾಡ್ಕೊ ಬಂದ್ಬಿಡ. ಫ್ರೆಂಡ್ಸ್, ಒಂದು ನಿಮಿಷ, ಕಿಚನ್ಗೆ ಹೋಗೋದಕ್ಕೂ ಮುಂಚೆ ನಾನು ನಿಮ್ಗೊಂದು ವಿಷಯ ಶೇರ್ ಮಾಡ್ತೀನಿ. ಸೊ ನಾನು ಯಾವುದೇ ರೆಸಿಪಿನ ಮಾಡಬೇಕಾದ್ರೂ ರೆಸಿಪಿನ ಅಷ್ಟೇ ಶೂಟ್ ಮಾಡ್ತೀನಿ, ನಿಮ್ಗೆ ಅರ್ಥ ಆಗಲಿ ಅಂತ. ನಾನು ವಾಯ್ಸ್ನ ಅವಾಗ ಹೇಳೋದಿಲ್ಲ, ನಾನು ಮಾತಾಡಿಕೊಂಡು ವೀಡಿಯೋನ ಮಾಡೋದಿಲ್ಲ. ಅಡುಗೆ ಮಾಡಬೇಕಾದ್ರೆ ಇದಕ್ಕೆ ಮಾತ್ರ ನಾನು ವಾಯ್ಸ್ ಓವರ್ ಕೊಡ್ತೀನಿ. ಏಕೆಂದರೆ ನನ್ನ ಮಕ್ಕಳು ಅಲ್ಲಲ್ಲೇ ಓಡಾಡ್ತಿರ್ತಾರೆ, ಕಿಚಿ ಪಿಚಿ ಸೌಂಡ್ ಮಾಡ್ತಾನೆ ಇರ್ತಾರೆ. ಸೊ ನಿಮ್ಗೆ ಅರ್ಥ ಆಗೋದಿಲ್ಲ, ಹಾಗಾಗಿ ನಾನು ಅದಕ್ಕಷ್ಟೇ ವಾಯ್ಸ್ ಓವರ್ ಕೊಡ್ತೀನಿ. ನೋಡಿ, ಈ ಥರ ಫ್ರೀಯಾಗಿದ್ದಾಗ ಅವರೆಲ್ಲ ಮಲಗಿದಾಗ ನಾನು ನಿಮ್ಮ ಜೊತೆ ಎಷ್ಟು ಚೆನ್ನಾಗಿ ಮಾತಾಡ್ಬೋದು. ಸೊ ಇಲ್ಲಿರೋರೆಲ್ಲ ಏನಪ್ಪ ಹೇಳಿ ಕ್ಯಾಮ್ರಾ ಇಟ್ಕೊಂಡು ಏನೋ ಮಾತಾಡ್ತಾ ಇದ್ದಾಳೆ ಅಂತ ಅನ್ಕೋತಿದ್ದಾರೆ ಅನಿಸುತ್ತೆ. ಸೊ ಪರವಾಗಿಲ್ಲ, ಏನಾದರೂ ಒಂದು ಅಚೀವ್ ಮಾಡಬೇಕು ಅಂದರೆ ಎಲ್ಲರನ್ನೂ ಎದುರಾಕೊಳ್ಳೇಬೇಕು. ಸೊ ಬನ್ನಿ, ಈಗ ನಾವು ನಮ್ಮ ಕಿಚನ್ಗೆ ಹೋಗಿ ಕ್ಯಾಪ್ಸಿಕಮ್ ಬಜ್ಜಿ ಮಾಡಿ ಒಂದು ಟೀ ಮಾಡಿ ಅವ್ರನ್ನೆಲ್ಲ ಎಬ್ಸೋಣ ಅಲ್ವಾ? ಬನ್ನಿ ಮಗುವ. ಫ್ರೆಂಡ್ಸ್, ಇದನ್ನು ನಾವು ಆರಾಮಾಗಿ ಮಾಡ್ಕೊಳ್ಬೋದು, ಯಾಕಂದರೆ ನೀವು ಮನೇಲಿ ಬಜ್ಜಿನ ಮಾಡ್ತಾನೆ ಇರ್ತೀರ, ಮೆಣಸಿನ್ಕಾಯಿ ಬಜ್ಜಿ ಎಲ್ಲ. ಸೊ ಅದೇ ಥರನೇ ಇದನ್ನು ಬಜ್ಜಿ ಹಿಟ್ಟನ್ನು ಅದಕ್ಕೆ ಕಲಸಿಟ್ಕೋಬೇಕು. ನಾನಿಲ್ಲಿ ಸ್ವಲ್ಪ ಕಡಲೆ ಹಿಟ್ಟನ್ನ ತೊಗೊಂಡಿದ್ದೀನಿ, ಒಂದು ಸ್ವಲ್ಪ ಅಕ್ಕಿ ಹಿಟ್ಟನ್ನ ತೊಗೊಂಡಿದ್ದೀನಿ, 1 ಟೇಬಲ್ ಸ್ಪೂನ್ ಆಗೋಷ್ಟು ಅಚ್ಚಕಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಸ್ವಲ್ಪ ಅಜ್ವೈನ ಹಾಕ್ಕೊತಾ ಇದ್ದೀನಿ. ಅಜ್ವೈನ ಈ ಥರ ಉಜ್ಜಿ ಹಾಕ್ಕೊಳ್ಳಿ, ಸ್ಮೆಲ್ ಚೆನ್ನಾಗಿ ಬರುತ್ತೆ. ಇದರಿಂದ ಏನು ಯೂಸು ಅಂದರೆ, ಇದನ್ನು ಹಾಕ್ಕೊಳ್ಳೋದ್ರಿಂದ ಸ್ವಲ್ಪ ಗ್ಯಾಸ್ಟ್ರಿಕ್ ಆಗೋದಿಲ್ಲ. ಒಬ್ಬೊಬ್ಬರಿಗೆ ಬಜ್ಜಿ ತಿಂದರೆ ಗ್ಯಾಸ್ಟ್ರಿಕ್ ಆಗಿಬಿಡುತ್ತೆ, ಗ್ಯಾಸ್ಟ್ರಿಕ್ ಆಗೋದಿಲ್ಲ, ಅರಗನೆ ಚೆನ್ನಾಗಾಗುತ್ತೆ. ಹಾಗಾಗಿ ನಾನು ಅದನ್ನು ಒಂದು ಸ್ವಲ್ಪ ಹಾಕ್ಕೊತಾ ಇದ್ದೀನಿ, 1 ಟೇಬಲ್ ಸ್ಪೂನ್ ಆಗೋಷ್ಟು ಹಾಕ್ಕೊತಾ ಇದ್ದೀನಿ. ಇದಕ್ಕೆ ಸ್ವಲ್ಪನೇ ನೀರನ್ನ ಹಾಕ್ಕೊಂಡು ಈ ಥರ ಬಜ್ಜಿ ಹಿಟ್ಟನ್ನು ಅದಕ್ಕೆ ಕಲಿಸ್ಕೊಂಡ್ರೆ ಆಗೋಗ್ಬಿಡುತ್ತೆ. ಈಗ ನಾನು ಸ್ಟಫಿಂಗಿಗೆ ರೆಡಿ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಈರುಳ್ಳಿ, ಹಾಗೆ ಕ್ಯಾರೆಟ್, ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡಿದ್ದೀನಿ. ಹಾಗೆ ನಾನಿಲ್ಲಿ ಒಂದು 2 ಕ್ಯಾಪ್ಸಿಕಮ್ನ ತೊಗೊಂಡು ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದಾದಮೇಲೆ ಎಣ್ಣೆ ಇಟ್ಕೊಂಡಿದ್ದೆ ಬಾಣಲಿಲಿ, ಚೆನ್ನಾಗಿ ಕಾದಿದೆ. ಸೊ ಈಗ ನಾವು ಒಂದೊಂದೇ ಬಜ್ಜಿನ ಹಾಕ್ಕೊಳ್ಳೋಣ. ಈ ಥರ ಇಟ್ಟಿಗೆ ಅದ್ಬಿಟ್ಟು ಎಣ್ಣೆಗೆ ಬಿಟ್ಟರೆ ಮುಗೀತು. ಇಷ್ಟೇ ಕ್ಯಾಪ್ಸಿಕಮ್ ಬಜ್ಜಿ, ತುಂಬಾ ಈಸಿಯಾಗಿರುತ್ತೆ. ಈ ಕ್ಯಾಪ್ಸಿಕಮ್ ಬಜ್ಜಿನ ಇದೇ ಥರ ತಿಂದರೆ ಸ್ವಲ್ಪ ಸೆಪ್ಪೆ ಅನ್ನಿಸ್ತಾ ಇರುತ್ತೆ. ಸೊ ಹಾಗಾಗಿ ನಾನು ಸ್ಟಫಿಂಗಿಗೆ ರೆಡಿ ಮಾಡ್ಕೊಂಡಿದ್ದೀನಿ. ನೋಡಿ, ಈ ಥರ ಎಲ್ಲ ಆದಮೇಲೆ ಒಂದು ಸ್ವಲ್ಪ ಗೋಲ್ಡನ್ ಕಲರ್ ಬರುತ್ತೆ. ನೀವು ಇವಾಗಲೇ ಬೇಕಾದರೆ ತೆಕ್ಕೊಳ್ಬೋದು, ಇಲ್ಲ ನಂಗೆ ಸ್ವಲ್ಪ ಬ್ರೌನ್ ಕಲರ್ ಬರಬೇಕು ಅಂತ ಅಂದರೆ ಆ ಥರನೂ ತೆಕ್ಕೊಳ್ಬೋದು. ನನಗೆ ಈ ಥರ ಕಲರ್ ಅಂದರೆ ಇಷ್ಟ. ಸೊ ಹಾಗಾಗಿ ಇವಾಗಲೇ ತೆಕ್ಕೊತಾ ಇದ್ದೀನಿ. ಚೆನ್ನಾಗಿ ಕುಕ್ ಆಗಿರುತ್ತೆ, ಅದ್ರಲ್ಲೇನು ಪ್ರಾಬ್ಲಮ್ ಇಲ್ಲ. ಒಂದು ಮೀಡಿಯಮ್ ಫ್ಲೇಮ್ನಲ್ಲೇ ಇಟ್ಕೊಂಡು ಈ ಥರ ಕುಕ್ ಮಾಡಿಕೊಂಡ್ರೆ ಆಯಿತು, ಚೆನ್ನಾಗಿ ಬಂದಿತ್ತು. ಸೊ ಇದೆಲ್ಲ ಆದಮೇಲೆ ಇನ್ನೂ ಸ್ವಲ್ಪ ಹಿಟ್ಟು ಉಳಿದೋಗ್ಬಿಟ್ಟಿತ್ತು, ಬಜ್ಜಿ ಮೆಣಸಿನ್ಕಾಯಿ ಖಾಲಿಯಾಗಿತ್ತು. ಹಾಗಾಗಿ ಮನೇಲಿ ಬ್ರೆಡ್ ಇತ್ತು. ಸೊ ಬ್ರೆಡ್ ಬೋಂಡ ಮಾಡ್ಕೊಳ್ಬಿಡೋಣ ಅಂತ ಹೇಳಿಬಿಟ್ಟು ಹಾಕ್ಕೊತಾ ಇದ್ದೀನಿ. ಹೇಗೆ ಬರುತ್ತೋ ಏನೋ ಅಂದ್ಕೊಂಡಿದ್ದೆ, ಬಟ್ ತುಂಬಾ ಟೇಸ್ಟಿಯಾಗಿ ಬಂದಿತ್ತು. ಇದು ಕೂಡ ಚೆನ್ನಾಗಿತ್ತು. ಸ್ವಲ್ಪ ಸ್ವೀಟು, ಖಾರ, ಉಪ್ಪು ಎಲ್ಲ ಮಿಕ್ಸ್ ಆಗಿರುತ್ತಲ್ಲ, ಆ ಥರ ಇತ್ತು, ನನಗಿಷ್ಟ ಆಯಿತು. ಸೊ ಇದಾದಮೇಲೆ ನಾನು ಈ ಬಜ್ಜಿನ ಸ್ಟಫ್ ಮಾಡ್ಕೊತಾ ಇದ್ದೀನಿ. ಇದರಿಂದ ನಿಜವಾಗ್ಲೂ ತುಂಬಾ ಟೇಸ್ಟಿಯಾಗಿರುತ್ತೆ. ಬರೀದು ತಿಂದರೆ ಸ್ವಲ್ಪ ಸೆಪ್ಪೆ ಅಂತ ಅನಿಸ್ತಾ ಇರುತ್ತೆ ಕ್ಯಾಪ್ಸಿಕಮ್ ಬಜ್ಜಿ. ಅದ್ರ ಜೊತೆಗೆ ಈ ಥರ ಸ್ಟಫ್ ಮಾಡಿಕೊಂಡ್ರೆ ತಿನ್ನುವಾಗ ತುಂಬಾ ರುಚಿ ಕೊಡುತ್ತೆ ಬಾಯಿಗೆ. ಸೊ ಇದಕ್ಕೆ ನಾನು ಇವಾಗ ಇನ್ನೇನು ಸ್ಟಫಿಂಗ್ ಮಾಡ್ಕೊತಾ ಇದ್ದೀನಿ ಅನ್ನೋ ಟೈಮ್ಗೆ ಹಾಕ್ಕೊಳ್ಳಿ. ಫಸ್ಟೇ ಉಪ್ಪನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ನೀರು ಬಿಟ್ಕೊಂಡ್ಬಿಡುತ್ತೆ.
ಸೊ ಹಾಗಾಗಿ ನಾವು ಇನ್ನೇನು ಸ್ಟಫಿಂಗ್ ಮಾಡ್ಕೊತಾ ಇದ್ದೀವಿ ಅನ್ನೋ ಟೈಮ್ಗೆ ಇದಕ್ಕೆಲ್ಲ ಉಪ್ಪನ್ನ ಹಾಕ್ಕೊಂಡು ಮಿಕ್ಸ್ ಮಾಡಿ ಈ ಥರ ಮಧ್ಯದಲ್ಲಿ ಕಟ್ ಮಾಡಿಕೊಂಡು ಅದರೊಳಗಡೆ ಸ್ಟಫಿಂಗ್ನ ಮಾಡಿಕೊಂಡ್ರೆ ಮುಗೀತು. ತಿನ್ನೋವಾಗಂತೂ ನಾಲಿಗೆಗೆ ಒಳ್ಳೆ ಮಜಾ ಕೊಡುತ್ತೆ, ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಒಂದ್ಸಲಿ ನೀವು ಟ್ರೈ ಮಾಡಿ. ಇದೇ ಮೆಣಸಿನ್ಕಾಯಿಗೆ ಅಂತ ಅಲ್ಲ, ನೀವು ಮಾಮೂಲಿ ಬಜ್ಜಿ ಮೆಣಸಿನ್ಕಾಯಿಗೂ ಸಹ ಇದೇ ಥರ ಮಾಡ್ಕೊಳ್ಬೋದು. ನಾನು ಬಜ್ಜಿ ಯಾವುದೇ ಮಾಡಿದ್ರೂ ಅದಕ್ಕೆ ಈ ಥರ ಸ್ಟಫ್ ಮಾಡೇ ಮಾಡ್ತೀನಿ. ತುಂಬ ರುಚಿಯಾಗಿರುತ್ತೆ. ಟೀ ಕಾಫಿ ಜೊತೆಗಂತೂ ಸಖತ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಈಗ ಎಲ್ಲದಕ್ಕೂ ಸ್ಟಫಿಂಗ್ ಮಾಡಿಕೊಂಡೆ. ನೋಡಿ ಯಾವ ಥರ ಕಾಣಿಸ್ತಿದೆ, ಕಲರ್ಫುಲ್ಲಾಗಿ ಅಲ್ವಾ, ತುಂಬಾ ಚೆನ್ನಾಗಿತ್ತು ತಿನ್ನೋದಕ್ಕೂ. ಲಕ್ಷಯ್ ಅಂತೂ ಅಮ್ಮ ಸೂಪರ್ ಅಂತ ಹೇಳ್ತಾ ಇದ್ದ. ಸೊ ಇವಾಗೆಲ್ಲ ರೆಡಿ ಆಯಿತು. ಹಾಗೆ ಒಂದು ಕಡೆ ಟೀ ಕಾಫಿ ಹಾಲಿಗೆಲ್ಲ ಇಟ್ಕೊಂಡಿದ್ದೆ. ಮಕ್ಕಳಿಗೆ ಬಾದಾಮ್ ಡ್ರಿಂಕ್ ಮಿಕ್ಸ್ ಕೊಡೋಣ ಅಂತ ಹೇಳಿಬಿಟ್ಟು ಅವ್ರಿಗೆ ಬಾದಾಮ್ ಹಾಲನ್ನ ಕೊಡ್ತಾಯಿದ್ದೀನಿ ಹಾಕ್ಕೊಂಡು. ಹಾಗೆ ಅಪ್ಪ ಮಕ್ಕಳು ಎಲ್ಲರೂ ಮೇಲ್ಗಡೆ ಹೋಗಿದ್ರು. ನನ್ನ ಅದೃಷ್ಟಕ್ಕೆ ಅವರು ಎಲ್ಲ ಕುತ್ಕೊಂಡು ಪ್ರಾಜೆಕ್ಟ್ನ ಮಾಡ್ತಿದ್ದಾರೆ. ನನಗೆ ಯಾರೂ ಡಿಸ್ಟರ್ಬ್ ಮಾಡಲಿಲ್ಲ. ಎದ್ದಿದ ತಕ್ಷಣ ಹೋಗಿ ಅವ್ರ ಪಾಡಿಗೆ ಅವರು ಪ್ರಾಜೆಕ್ಟ್ನ ಮಾಡ್ಕೊತಾಯಿದ್ರು. ನಾನಿಲ್ಲಿ ಎಲ್ಲನೂ ರೆಡಿ ಮಾಡಿಕೊಂಡು ಮೇಲ್ಗಡೆ ತೊಗೊಂಡೋಗ್ತಾ ಇದ್ದೀನಿ. ಎಲ್ಲ ಏನು ಮಾಡ್ತಾಯಿದ್ದಾರೆ ನೋಡೋಣ ಬನ್ನಿ. ಫುಲ್ ಎಲ್ಲ ಬ್ಯುಸಿಯಾಗಿದ್ದರು ಪ್ರಾಜೆಕ್ಟ್ ಮಾಡೋದ್ರಲ್ಲಿ. ಸೊ ನನ್ನ ಹಸ್ಬೆಂಡ್ ಸ್ವಲ್ಪ ಹೆಲ್ಪ್ ಮಾಡ್ತಾಯಿದ್ರು ಲಕ್ಷಯ್ಗೆ ಪ್ರಾಜೆಕ್ಟ್ ಮಾಡೋದಕ್ಕೆ ಅಂತ. ಇವಾಗ ಎಲ್ಲರಿಗೂ ಟೀ ಕಾಫಿ ಹಾಲನ್ನ ಕೊಡೋಣ ಅಂತ ಕೊಡ್ತಾಯಿದ್ದೀನಿ. ಲಕ್ಷಯ್ ಅಂತೂ ವಾವ್ ಮಮ್ಮಿ ಯಮ್ ಅಂತ ಹೇಳ್ತಾ ಇದ್ದ. ಸೊ ಚೆನ್ನಾಗಿತ್ತು. ನೀವು ಒಂದ್ಸರಿ ಮನೇಲಿ ಟ್ರೈ ಮಾಡಿ ನೋಡಿ. ಕಿಶನ್ ಅಂತೂ ಅವನಿಗೆ ಈ ಥರ ಟೊಮೊಟೊ ಕೆಚಪ್ ತುಂಬಾ ಇಷ್ಟ ಆಗುತ್ತೆ. ಸ್ವಲ್ಪ ಹುಳಿ ಉಪ್ಪು ಎಲ್ಲ ಚೆನ್ನಾಗಿರುತ್ತಲ್ಲ, ಅದಕ್ಕೆ ಅವನು ಅದನ್ನೇ ತಿಂತಾ ಇದ್ದಾನೆ. ಸೊ ನಾವಿಲ್ಲಿ ಕಾಫಿನ ಎಂಜಾಯ್ ಮಾಡ್ತಾಯಿದ್ದೀವಿ. ಸೊ ನಾರ್ಮಲಿ ನಾವು ಸಂಡೇನೆಲ್ಲ ಮನೇಲಿ ಟೈಮ್ ಸ್ಪೆಂಡ್ ಮಾಡ್ತೀವಿ, ಹೊರಗಡೆ ಎಲ್ಲೂ ಹೋಗೋದಿಲ್ಲ. ಸೊ ಆ ಟ್ರಾಫಿಕಲ್ಲಿ ಹೋಗಿ ತಲೆನೋವು ಬರ್ಸ್ಕೊಂಡು ನಾವು ಯಾವ ಡೆಸ್ಟಿನೇಷನ್ ಅಂತ ಅಂದ್ಕೊಂಡಿರ್ತೀವೋ ಅಲ್ಲಿಗೆ ರೀಚ್ ಆಗೋದಕ್ಕೆ ಮುಂಚೆನೇ ನಾವು ಅರ್ಧ ಟಯರ್ಡ್ ಆಗಿಬಿಟ್ಟಿರ್ತೀವಿ. ಸೊ ಹಾಗಾಗಿ ನಾವು ಜಾಸ್ತಿ ಎಲ್ಲೂ ಹೊರಗಡೆ ಹೋಗೋದಿಲ್ಲ, ಮನೇಲೇ ಆರಾಮಾಗಿ ನಮ್ಗೆ ಏನು ಬೇಕೋ ಅದನ್ನು ಮಾಡಿಕೊಂಡು ತಿಂದ್ಕೊಂಡು ಫ್ಯಾಮಿಲಿ ಜೊತೆ ಟೈಮ್ ಕಳೆಯೋದಕ್ಕೆ ಇಷ್ಟಪಡ್ತೀವಿ. ಸೊ ಹಾಗಾಗಿ ನಾವು ಸಂಡೇ ಟೈಮ್ ಯಾವಾಗಲೂ ಹೋಗೋಲ್ಲ ಹೊರಗಡೆ. ಏನಾದರೂ ಹೋಗಲೇಬೇಕು, ಈ ಥರ ಹಾಸ್ಪಿಟಲ್, ದೇವಸ್ಥಾನ, ಇನ್ನೇನಾದರೂ ಫಂಕ್ಷನ್ನು ಅನ್ನೋದು ಮಾತ್ರನೇ ಹೋಗೋದು. ಬಾಕಿ ಟೈಮಲ್ಲಿ ನಾವು ಇಂಥ ಪ್ಲೇಸಿಗೆ ಹೋಗಲೇಬೇಕು ಅಂತ ಯಾವತ್ತೂ ಹೋಗಿಲ್ಲ. ಸೊ ಇವತ್ತು ಈ ಸಂಡೇ ಈ ಥರ ಇತ್ತು. ನಾವು ಫ್ರೈಡೇ ಒಂದು ಎಕ್ಸಿಬಿಷನ್ಗೆ ಹೋಗಿದ್ವಿ. ನಮ್ಮ ನೆಲಮಂಗಲದಲ್ಲಿ ಅಂಡರ್ ವಾಟರ್ ಫಿಶ್ ಟನಲ್ ಅಂತ ಹಾಕಿದ್ರು. ಸೊ ಅದನ್ನು ನೋಡ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀವಿ. ನಮ್ಮ ಮನೆಗೆ ನಿಯರ್ ಇರೋದ್ರಿಂದ ನಾವು ಗಾಡಿನಲ್ಲೇ ಹೋಗ್ತಾ ಇದ್ದೀವಿ. ನಾನೇನೋ ತುಂಬಾ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಹೋಗಿದ್ದೆ, ಬಟ್ ಅದು ಓಕೆ ಅನ್ನೋ ಥರನೇ ಇತ್ತು. ಅಷ್ಟೊಂದೇನೋ ನನಗಿಷ್ಟ ಆಗಲಿಲ್ಲ. ಬಟ್ ಅವರು ತುಂಬ ಚೆನ್ನಾಗಿ ಸೆಟಪ್ ಎಲ್ಲ ಮಾಡಿದರು. ಎಂಟ್ರಿ ಆಗ್ತಿದ್ದಂಗೆ ಸ್ವಲ್ಪ ಅದು ಕೋಳಿ ಎಲ್ಲ ಇಟ್ಟಿರ್ತಾರಲ್ವ, ಅದು ಸ್ವಲ್ಪ ಸ್ಮೆಲ್ ಜಾಸ್ತಿನೇ ಬರ್ತಿತ್ತು. ಎಂಟ್ರಿನಲ್ಲೇ ಈ ಥರ ಸ್ವಲ್ಪ ಬೇಜಾರಾಯಿತು. ತುಂಬ ಥರದ್ದು ಪಕ್ಷಿಗಳು ಮತ್ತು ಕೋಳಿಗಳನ್ನೆಲ್ಲ ಇಟ್ಟಿದ್ರು. ಬೇರೆ ಬೇರೆ ವೆರೈಟೀಸ್ ಕೋಳಿಗಳೆಲ್ಲ ಇದ್ವು. ಅದು ತುಂಬ ಚೆನ್ನಾಗಿ ಅನಿಸ್ತು. ಸ್ಮೆಲ್ ಅನ್ನೋದೊಂದು ಬಿಟ್ಟರೆ ಬಾಕಿದೆಲ್ಲ ಓಕೆ ಅಂತಲೇ ಅನಿಸ್ತು. ಆದರೆ ಇವರು ಏನೇನು ಪಕ್ಷಿಗಳು ಇದೆಲ್ಲ ಇಟ್ಕೊಂಡಿದ್ದಾರೆ ಅದಕ್ಕೆ ನೇಮ್ಗಳೇನೂ ಹಾಕಿರಲಿಲ್ಲ. ಸುಮ್ಮನೆ ಜಸ್ಟ್ ನಾವು ನೋಡ್ಕೊಂಡು ಹೋಗೋದಷ್ಟೇ. ಹಾಗಾಗಿ ನನಗೆ ಯಾವುದು ಒಂದೊಂದು ಹೆಸ್ರುಗಳೇ ಗೊತ್ತಾಗಲಿಲ್ಲ. ಜಸ್ಟ್ ನೋಡಿ ಅದನ್ನೆಲ್ಲ ಎಂಜಾಯ್ ಮಾಡ್ತಿದ್ದೆ. ನೋಡಿ ಇದು ಪರ್ಪಲ್ ಕಲರ್ ಇತ್ತು, ಅದು ಹೆಸ್ರು ನನಗೆ ಗೊತ್ತಿರಲಿಲ್ಲ. ಸೊ ಈ ಥರ ಕೋಳಿಗಳೆಲ್ಲ ಇದ್ದು, ಬಾತುಕೋಳಿ ಎಲ್ಲ ಇತ್ತು. ನೋಡೋದಕ್ಕೆ ತುಂಬ ಖುಷಿಯಾಯಿತು. ಕಿಶನ್ ಅಂತೂ ತುಂಬಾ ಎಂಜಾಯ್ ಮಾಡ್ತಿದ್ದ. ಹಾಗೆ ಇದು ನೋಡಿ ಮುಂಗೂಸಿ ಅನಿಸುತ್ತೆ, ವೈಟ್ ಕಲರ್ ಇದೆ. ಇನ್ನೂ ತುಂಬಾ ಇತ್ತು, ಪಕ್ಷಿಗಳೆಲ್ಲನೇ ಜಾಸ್ತಿ ಇತ್ತು. ಹಾಗೆ ಅಲ್ಲೊಂದು ಹಾವು ಬೇರೆ ಮಾಡ್ಕೊಂಡಿದ್ರು. ಹಾವಂತೂ ನನಗೆ ತುಂಬಾ ಭಯ, ಅದ್ರ ಹತ್ರನೂ ಹೋಗಲಿಲ್ಲ ನಾನು. ಮತ್ತು ಇದೇನು ಅಂತ ನಿಜ ನನಗೆ ಗೊತ್ತಿಲ್ಲ. ನಾನಿಲ್ಲೂ ಇದು ಆರ್ಟಿಫಿಷಿಯಲ್ ಅಂತ ಅಂದ್ಕೊಂಡೆ, ಬಟ್ ಹತ್ರ ಹೋಗಿ ನೋಡಿದ್ರೆ ನಾಲ್ಗೆ ನೋಡಿ ಯಾವ ಥರ ತೆರೀತಿದೆ. ಯಪ್ಪ ನನಗೆ ಭಯನೇ ಆಯಿತು. ಮತ್ತು ಇಲ್ಲಿ ಅಂಡರ್ ವಾಟರ್ ಫಿಶ್ ಅಂತ ಒಂದು ಸ್ವಲ್ಪ ದೂರನೇ ಹಾಕಿದ್ರು. ಇವಾಗ ನಾನು ನಿಂತಿದ್ದೀನಲ್ಲ, ಅಲ್ಲಿಂದ ಇನ್ನೊಂದು ಸ್ವಲ್ಪ ಅಲ್ಲಿ ಜಾಗ ಕಾಣಿಸ್ತಿದೆಯಲ್ಲ ಅಲ್ಲಿವರೆಗೂ ಅಷ್ಟೇ ಇತ್ತು. ನನಗಿನ್ನೂ ಸ್ವಲ್ಪ ದೊಡ್ಡದಾಗಿರುತ್ತೇನೋ ಅನ್ನೋ ಥರ ಅನಿಸ್ತಿತ್ತು, ಬಟ್ ಇಷ್ಟೇ ಇದ್ದಿದ್ದು. ಆದರೂ ಪರವಾಗಿಲ್ಲ. ಚಿಕ್ಕ ಚಿಕ್ಕ ಮೀನುಗಳನ್ನೆಲ್ಲ ಹಾಕಿದ್ರು ಒಳಗಡೆ. ತುಂಬ ವೆರೈಟೀಸ್ ಆಫ್ ಮೀನು ಇಟ್ಟಿದ್ರು, ತುಂಬ ಚೆನ್ನಾಗಿತ್ತು. ಬಟ್ ಇನ್ನೊಂದು ಸ್ವಲ್ಪ ದೊಡ್ಡದಿದ್ದಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ಅನಿಸ್ತಿತ್ತು. ಅದಾದಮೇಲೆ ಈ ಥರ ಸ್ಟಾಲ್ಗಳನ್ನೆಲ್ಲ ಹಾಕಿದ್ರು. ನನ್ನ ಮಕ್ಳ ಕಣ್ಣಿಗೆ ಟಾಯ್ಸ್ಗಳೆಲ್ಲ ಕಂಡ್ರೆ ನನ್ನ ಕತೆ ಅಲ್ಲಿಗೆ ಮುಗೀತು. ಅಮ್ಮ ಅದು ಬೇಕು ಇದು ಬೇಕು ಅಂತಲೇ ತಲೆ ತಿಂದ್ಬಿಡ್ತಾರೆ. ಸೊ ಅಲ್ಲೇ ಪಕ್ಕದಲ್ಲೇ ಪಿಕಲ್ಸ್ ಮತ್ತು ಹಪ್ಪಳಗಳೆಲ್ಲ ಇಟ್ಟಿದ್ರು. ಸೊ ಏನು ತೊಗೊಳೋದಕ್ಕೆ ಹೋಗಲಿಲ್ಲ. ನಮಗೇನು ಬೇಕೋ ಅದನ್ನು ತೊಗೊಂಡು ಮತ್ತೆ ಹೊರಟ್ವಿ. ಅಲ್ಲಿ ಸ್ವಲ್ಪ ಗೇಮ್ಸ್ ಎಲ್ಲ ಇಟ್ಟಿದ್ರು. ಸೊ ಲಕ್ಷಯ್ ಗೇಮ್ನ ಆಡ್ತಾ ಇದ್ದಾನೆ.
ಇವನೆಲ್ಲೋದ್ರೂ ಗೇಮ್ ಆಡೋದು, ಟಾಯ್ಸ್ ತೊಗೊಳೋದು ಇದೇ ಆಗೋಯ್ತದೆ. ಸೊ ಓಕೆ ಇದನ್ನು ಆಡ್ತೀನಿ ಅಂದ, ಪರವಾಗಿಲ್ಲ ಆಡಪ್ಪ ಅಂತ ಒಂದು ಸ್ವಲ್ಪ ಹೊತ್ತು ಅವನ್ನ ಆಟ ಆಡೋದಕ್ಕೆ ಅಂತ ಬಿಟ್ವಿ. ಕಿಶನ್ ಹೋಗಲಿಲ್ಲ, ಅವನಿಗೆ ಭಯ ಆಗಿಬಿಡ್ತು. ಅಲ್ಲಿ ಗಂಟ ಹೋಗಿ ಮತ್ತೆ ವಾಪಸ್ ಬಂದ್ಬಿಟ್ಟ. ಲಕ್ಷಯ್ ಗೇಮ್ನೆಲ್ಲ ಮುಗಿಸ್ಕೊಂಡು ಬಂದ. ಸೊ ಇದಾದಮೇಲೆ ನಾವು ಮೈಸೂರು ದಸರಾ ಸ್ಪೆಷಲ್ ಚಿರ್ಮುರಿ ಅಂತ ಇತ್ತು. ಸೊ ಟ್ರೈ ಮಾಡೋಣ ಅಂತೇಳಿ ಎಲ್ಲರೂ ಒಂದೊಂದು ಥರ ತೊಗೊಂಡ್ವಿ. ನಾನಿಲ್ಲಿ ಕಡಲೆಪುರಿ ಚಿರ್ಮುರಿನ ತೊಗೊಂಡೆ. ಮೋಹನ್ ಅವರು ಕಾಂಗ್ರೆಸ್ ಕಡಲೆ ಬೀಜದ ಚಿರ್ಮುರಿ ತೊಗೊಂಡಿದ್ರು. ತುಂಬಾ ಚೆನ್ನಾಗಿತ್ತು, ರುಚಿಯಾಗಿತ್ತು, ಖಾರವಾಗಿತ್ತು. ಈ ಥರ ಎಲ್ಲ ಎಂಜಾಯ್ ಮಾಡೋದಕ್ಕೆ ತುಂಬಾ ಇಷ್ಟ ಆಗುತ್ತೆ ಒಂದೊಂದು ಸಲ. ಮತ್ತು ಲಕ್ಷಯ್ಗೆ ಹಾಲು ಟ್ವಿಸ್ಟರ್ ಅಂದರೆ ತುಂಬಾ ಇಷ್ಟ ಆಗುತ್ತೆ, ನನಗೂ ಅಷ್ಟೇ ಅದು ಇಷ್ಟ. ಸೊ ನಾನು ಲಕ್ಷಯ್ ಇಬ್ಬರು ಶೇರ್ ಮಾಡಿಕೊಂಡು ತಿಂದ್ವಿ. ಇದೆಲ್ಲ ಆದಮೇಲೆ ಲಕ್ಷಯ್ಗೆ ಈ ಥರ ಗೇಮ್ಸ್ ಎಲ್ಲ ಆಡೋದಕ್ಕೆ ತುಂಬ ಇಷ್ಟಪಡ್ತಾನೆ. ನಮ್ಮ ನೆಲಮಂಗಲದಲ್ಲಿ ಆಗಾಗ ಈ ಥರ ಸರ್ಕಸ್ನೆಲ್ಲ ಆಗ್ತಾ ಇರ್ತಾರೆ, ನಾವು ಬರ್ತಾನೆ ಇರ್ತೀವಿ. ಆದರೂ ಲಕ್ಷಯ್ಗೆ ಕರ್ಕೊಂಡು ಬಂದಾಗೆಲ್ಲ ಆಡಬೇಕು ಅನ್ನೋ ಹುಚ್ಚು ಜಾಸ್ತಿ ಅವನಿಗೆ. ಅಪ್ಪ ಮಗ ಇಬ್ಬರೂ ಈ ಥರ ಜಾಯಿಂಟ್ ವೀಲಲ್ಲಿ ಒಂದ್ಸಲಿ ಹೋಗಿದ್ರು, ಫುಲ್ಲು ಟಾಪಲ್ಲಿ ತೊಗೊಂಡೋಗಿ ನಿಲ್ಲಿಸ್ಬಿಟ್ಟಿದ್ರು. ಫುಲ್ ಎದುರ್ಕೊಂಡಿದ್ದ ಅನಿಸುತ್ತೆ ಲಕ್ಷಯ್. ಈ ಥರ ಬ್ರೇಕ್ ಡ್ಯಾನ್ಸ್ ಯಾವತ್ತೂ ಇವನಿಗೆ ಅದು ಆಡಿಸಿಲ್ಲ, ತುಂಬಾ ಅದು ತಲೆ ಸುತ್ತ ಬಂದ್ಬಿಡುತ್ತೆ. ಇದಾದಮೇಲೆ ಇಲ್ಲೊಂದು ಗೇಮ್ ಇಟ್ಟಿದ್ರು, ಏನು ತೊಗೊಂಡ್ರು ಏನಾದರೂ ಒಂದು ಬರುತ್ತೆ ಗಿಫ್ಟು ಅಂತ. ಲಕ್ಷಯ್ಗೆ ನೋಡಿ ಈ ಥರ ಒಂದು ಬುಟ್ಟಿ ಬಂತು. ನಮ್ಮ ಲಕ್ಷಯ್ಗಂತೂ ಈ ಬುಟ್ಟಿ ನೋಡಿ ಎಲ್ಲಿಲ್ದಿದ್ದು ಖುಷಿ, ಏಕೆಂದರೆ ಅವನು ಗೆದ್ದಿದ್ದಲ್ವಾ. ಸೊ ಹಾಗಾಗಿ ಇನ್ನೂ ತುಂಬಾ ಸ್ಟಾಲ್ಸ್ ಇತ್ತು, ನಾನೇನು ಜಾಸ್ತಿ ತೊಗೊಳೋದಕ್ಕೆ ಹೋಗಲಿಲ್ಲ. ಲಕ್ಷಯ್ಗೆ ಈ ಥರ ರಿಂಗ್ ಇಷ್ಟ ಆಗಿತ್ತು. ಸೊ ಬೇಕು ಅಂತ ಕೇಳಿ ತೆಗೆಸ್ಕೊಂಡ ಅವ್ರ ಅಪ್ಪನ ಹತ್ರ. ಸೊ ಅದನ್ನು ತಂದು ಇದನ್ನು ಪಾದಗಳನ್ನ ತೊಗೊಂಡೆ ಹೊಸ್ಲಿಗೆ ಹಾಕೋದಕ್ಕೆ ಅಂತ ಹೇಳಿ. ಇದಾದಮೇಲೆ ಈ ಥರ ಒಂದು ಬ್ರಷ್ನು ಮರ ಇದೆ. ಸೊ ಇದು ದೇವ್ರ ಮನೆ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಅಂತ ತೊಗೊಂಡಿದ್ದೀನಿ. ಇದಾದಮೇಲೆ ಅದೇ ಲಕ್ಷಯ್ಗೆ ಬಂದಿದ್ದದು ಬುಟ್ಟಿ, ಇಷ್ಟೇ, ನಾನು ಇನ್ನೇನು ತೊಗೊಳೋದಕ್ಕೆ ಹೋಗಲಿಲ್ಲ. ಇದಾಗಿತ್ತು ಇವತ್ತಿನ ವ್ಲಾಗ್ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಾಮೆಂಟ್ ಮಾಡಿ. ನಾನು ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡಿ. ಹೋಗಿ ಬರ್ತೀನಿ, ಬಾಯ್.